ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ಸಾಮಾನ್ಯ ಜ್ಞಾನ ಸಂಬಂಧಿಸಿದಂತೆ ಪ್ರಶ್ನೆಗಳ ಕುರಿತು ನೋಡಿಕೊಳ್ಳೋಣ. ಅಫ್ಘಾನಿಸ್ತಾನದ ಬೆಗ್ರಾಮ್ ಈ ಕೆಳಗಿನ ಯಾವ ರಾಜನ ರಾಜಧಾನಿಯಾಗಿತ್ತು? ಸರಿಯಾದಂಥ ಆಯ್ಕೆ 1 ಕನಿಷ್ಕನ ರಾಜಧಾನಿಯಾಗಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಯಾವ ಹರಪ್ಪ ಪಟ್ಟಣಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ? ಸರಿಯಾದಂಥ ಆಯ್ಕೆ 4 ಧೋಲ್ವೇರಾವನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸಿಂಧು ಕಣಿವೆಯ ಯುಗದ ಕೆಳಗಿನ ಯಾವ ತಾಣಗಳನ್ನು ವಿಶ್ವದ ಅತ್ಯಂತ ಹಳೆಯ ಉಳುವ ಕ್ಷೇತ್ರ ಎಂದು ಪರಿಗಣಿಸಲಾಗಿದೆ? ಸರಿಯಾದಂಥ ಆಯ್ಕೆ 2 ಕಾಲಿಬಂಗನ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಕಲ್ಪಸೂತ್ರ ಬರೆದವರು ಯಾರು? ಸರಿಯಾದಂಥ ಆಯ್ಕೆ 2 ಭದ್ರಬಾಹು. ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯ ಆಡಳಿತದ ವಿವರಣೆಯು ಈ ಕೆಳಗಿನ ಯಾವ ಅವಧಿಗೆ ಕಂಡುಬಂದಿದೆ? ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಆಯ್ಕೆ 2 ಮೌರ್ಯರ ಕಾಲದಲ್ಲಿ. ಪ್ರಾಚೀನ ಭಾರತದಲ್ಲಿ ಯಾವ ರಾಜವಂಶವು ಹೆಚ್ಚಿನ ಸಂಖ್ಯೆಯ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿತು? ಸರಿಯಾದಂಥ ಆಯ್ಕೆ 1 ಗುಪ್ತರು. ಹರ್ಷವರ್ಧನನ ಜೀವನ ಚರಿತ್ರೆಯನ್ನು ಬರೆದವರು ಯಾರು? ಸರಿ ಆಯ್ಕೆ 1 ಬಾಣಭಟ್ಟ. ಗುಪ್ತರು ಬಿಡುಗಡೆ ಮಾಡಿದ ಬೆಳ್ಳಿ ನಾಣ್ಯಗಳ ಹೆಸರೇನು? ಸರಿಯಾದಂಥ ಆಯ್ಕೆ 2 ರೂಪಕ. ಮುಂದಿನ ಪ್ರಶ್ನೆ. ಋಗ್ವೇದ ಯುಗದಲ್ಲಿ ಕುಟುಂಬದ ಮುಖ್ಯಸ್ಥನಿಗೆ ಏನು ಹೆಸರಿಡಲಾಯಿತು? ಸರಿಯಾದಂಥ ಆಯ್ಕೆ 3 ಕುಲಪ. ಅಶೋಕನ ಕಂಬಗಳ ನಿರ್ಮಾಣಕ್ಕೆ ಈ ಕೆಳಗಿನ ಯಾವ ವಸ್ತುವನ್ನು ಬಳಸಲಾಗಿದೆ? ಸರಿಯಾದಂಥ ಆಯ್ಕೆ 2 ಮರಳುಗಲ್ಲನ್ನು ಬಳಸಲಾಗಿದೆ. ಪೂರ್ವ ಚಾಲುಕ್ಯರ ಪ್ರಾಂತ್ಯದಲ್ಲಿ 1ನೇ ಜಯಸಿಂಹನ ಉತ್ತರಾಧಿಕಾರಿಯಾದವರು ಯಾರು? ಸರಿಯಾದಂಥ ಆಯ್ಕೆ 4 ಇಂದ್ರವರ್ಮನ. ಪಶ್ಚಿಮ ಚಾಲುಕ್ಯ ರಾಜ ಸೋಮೇಶ್ವರನು ಈ ಕೆಳಗಿನ ಯಾವ ರಾಜನಿಂದ ಸೋಲಿಸಲ್ಪಟ್ಟನು? ಸರಿಯಾದಂಥ ಆಯ್ಕೆ 2 ಎರಡನೇ ರಾಜೇಂದ್ರ. ಸಿಂಧು ಕಣಿವೆಯ ನಾಗರಿಕತೆಯ ಕಾಲಿಬಂಗನ್ ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಯ್ಕೆ 1 ಕುಂಬಾರಿಕೆಗೆ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಪಾಕಿಸ್ತಾನದಲ್ಲಿರುವ ಸಿಂಧು ಕಣಿವೆಯ ತಾಣವಾಗಿದೆ? ಸರಿಯಾದಂಥ ಆಯ್ಕೆ 1 ಹರಪ್ಪ, ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ. ಹರ್ಷವರ್ಧನನ ಸಮಕಾಲೀನ ದಕ್ಷಿಣ ಭಾರತದ ಆಡಳಿತಗಾರ ಯಾರು? ಸರಿಯಾದಂಥ ಆಯ್ಕೆ 2ನೇ ಪುಲಕೇಶಿ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ರಾಜವಂಶವನ್ನು ಕೇವಲ ನಾಣ್ಯಗಳ ಆಧಾರದ ಮೇಲೆ ಗುರುತಿಸಲಾಗಿದೆ? ಸರಿ ಆಯ್ಕೆ 2 ಕುಶಾನರ ರಾಜವಂಶವನ್ನು ಗುರುತಿಸಲಾಗಿದೆ.